ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇವಾಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದ್ಕೊಂಡು ನಾನು ಈ ಬ್ಲಾಗ್ ಒಳಗಡೆ ಹೋಗೋಣ ಬನ್ನಿ. ಇವತ್ತಿನ ಬ್ಲಾಗ್ ಏನು ಅಂದರೆ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಬಟ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿರೋದಿಲ್ಲ. ಸಮ್ ರೀಸನ್ಸ್, ಸಮ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ವೀಡಿಯೋದೊಳಗಡೆ ಹೋಗೋಣ ಬನ್ನಿ. ಬೆಳಗ್ಗೆನೆ ಅಂದರೆ ಇನ್ನು ಬೇಗನೆ ಎದ್ದಿದ್ದೆ. ಸೊ ಬೆಳಗ್ಗೆನೆ ಪಾತ್ರೆ ಎಲ್ಲ ತೊಳ್ಕೊಂಡು ಬಟ್ಟೆನೂ ತೊಳೆದಿದ್ದೆ. ಇವಾಗ ಬೆಳಗ್ಗೆನೆ ಸ್ವಲ್ಪ ಬಿಸಿಲಿರುತ್ತಲ್ಲ, ಇವಾಗ ಬೆಳಕರಿತಾ ಕರಿತಾ ಸ್ವಲ್ಪ ಬಿಸಿಲು ಬರುತ್ತೆ, ಆಮೇಲೆ ಆದರೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಬಟ್ಟೆ ಎಲ್ಲ ಒಣಗಾಕೋಣ ಅಂತ ಹೇಳ್ಬಿಟ್ಟು ಒಣಗಾಕ್ತಾ ಇದ್ದೆ. ಅದು ಒಣಗಾಗ್ತಿದ್ದಂಗೆ ಒಳಗಡೆ ನೀರು ಆಲ್ರೆಡಿ ಬಿಟ್ಟಿದ್ರು, ನೀರನ್ನು ಇಟ್ಕೊಂಡೆ. ನೀರೆಲ್ಲ ಇಟ್ಬಿಟ್ಟು ಆಮೇಲೆ ಅಲ್ಲಿ ಗರಿ ಬಿದ್ದಿದ್ದು ಅದನ್ನೆಲ್ಲ ಎಳ್ದಾಕ್ಬಿಟ್ಟು ಬಂದುಬಿಟ್ಟು ಆಮೇಲೆ ಬಾಗಿಲು ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ಬಾಗಿಲು ಕಸ ಗುಡಿಸ್ತಾ ಇದ್ದೆ. ಏನು ಅಂದರೆ ಅದು ಅರ್ಧಕ್ಕೆ ಎತ್ಬಿಟ್ಟೆ, ಇನ್ನು ಅರ್ಧಕ್ಕೆ ಎತ್ತೋಕೆ ಆಗ್ತಾಯಿಲ್ಲ. ಡೈಲಿ ಇವಾಗ ಗ್ಯಾರೇಜಿಗೆ ಬರ್ತಾ ಇದ್ದೀನ, ಸೊ ಈ ಕೆಲಸನ ಕಲಿಯೋಣ ಅಂದ್ಕೊಂಡಿದ್ದೀನಿ. ಇದರಲ್ಲಾದರೂ ಯಾಕೆ ಅಂದರೆ ಈ ಕೆಲಸ ಕಲಿಯೋಕ್ಕೆ ಏನು ರೀಸನು ಅಂದರೆ, ಇವಾಗ ನಮ್ಮ ಯಜಮಾನ್ರು ಒಬ್ಬರೇ ಮಾಡ್ತಿರ್ತಾರ, ಸೊ ಹೆಲ್ಪರಾಗಿ ನಾನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮನೇಲಿ ಸುಮ್ಮನೆ ಇರ್ತೀನಲ್ಲ, ಎಲ್ಲೂ ಹೋಗಲ್ಲ. ಬೇರೆಯವ್ರ ಹತ್ರ ಬೈಸ್ಕೊಂಡು ಯಾಕೆ ಇನ್ನೊಬ್ರ ಹತ್ರ ಕೆಲಸ ಮಾಡಬೇಕು, ನಮ್ಮದೇ ಓನ್ ಕೆಲಸನ ಕಲಿತ್ರೆ ನಮಗೂ ಅದು ವ್ಯಾಲ್ಯೂ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈ ಕೆಲಸಕ್ಕೆ ಬರ್ತಾಯಿದ್ದೀನಿ. ಹಾಗಾಗಿ ನನಗೆ ಅಲ್ಲಿ ಮನೆ ಹತ್ರ ಫುಲ್ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ. ಬಟ್ ಮಾಡಬೇಕು, ಅಲ್ಲೂ ಮಾಡಬೇಕು, ಇಲ್ಲೂ ಮಾಡಬೇಕು. ಬಾಗಿಲೆಲ್ಲ ಗುಡಿಸ್ಕೊಂಡೆ. ಬಾಗಿಲು ಗುಡಿಸಿದ್ಮೇಲೆ ಇನ್ನೇನು ಬಾಗಿಲು ತೊಳಿಬೇಕು ಅಲ್ವಾ, ಸೊ ಅದನ್ನು ತೊಳೆಯೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೆ. ಬಟ್ ಏನೇ ಮಾಡಿದ್ರೂ ಇರ್ಬೆ ಮಾತ್ರ ಕಮ್ಮಿನೇ ಆಗಲ್ಲ. ಇವಾಗ ಇರ್ಬೆ ಪೌಡ್ರ್ ಹಾಕಿರ್ತೀವ, ಅದೊಂದು 10 ನಿಮಿಷ ಅರ್ಧ ಗಂಟೆ, ಆಮೇಲೆ ಮತ್ತೆ ಅದರಲ್ಲಿ ಇರ್ಬೆ ಅಂದರೆ ಇರ್ಬೆ ಇರುತ್ತೆ. ಅದು ಏನಕ್ಕಪ್ಪ ಅಂತ ಗೊತ್ತಿಲ್ಲ, ಥಂಡಿಗಾಗುತ್ತೋ ಏನಕ್ಕಾಗುತ್ತೋ ಅಂತ ಗೊತ್ತಿಲ್ಲ. ಅದ್ರ ಹತ್ರ ಕಚ್ಚಿಸ್ಕೊಂಡು ನನಗಂತೂ ಸಾಕಾಗೋಗುತ್ತೆ. ಅಲ್ಲಿ ಸ್ಲಿಪ್ಪರ್ ಬಿಡೋ ಹತ್ರ ಇರುತ್ತೆ, ಅಲ್ಲಿ ಕಸ ಹಾಕೋ ಹತ್ರ ಇರುತ್ತೆ, ಎಲ್ಲ ತಕ್ಕನೂ ಸಣ್ಣ ಚಿಕ್ಕ ಇರ್ಬೆ, ಅದು ಕಚ್ಚಿದ್ರು ಚುರು ಅಂತಿರುತ್ತೆ. ಅದೆಲ್ಲ ಮಾಡಿಕೊಂಡು ಎಂತ ಅಂದರೆ, ಇವಾಗ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಮಾಡೋದಿದೆ. ಇವಾಗ ನಾವೇನಾದರೂ ಕೈ ತೊಳೆದ್ವಾ, ಏನಾದರೂ ಅಡುಗೆ ಮಾಡ್ತಿದ್ವಾ, ಫಸ್ಟ್ ನಮ್ಮ ಕೈ ಹೋಗೋದೇ ಬಟ್ಟೆಲೇ ಒರೆಸ್ಕೊಳ್ಳೋಕ್ಕೆ. ಅದಕ್ಕೆ ಅಂತ ವೇಸ್ಟ್ ಬಟ್ಟೆ ಇಟ್ಕೊಂಡು ಅದರಲ್ಲಿ ಕೈ ಒರೆಸ್ಬೇಕು ಅನ್ನೋ ಮೈಂಡ್ಸೆಟ್ಟೇ ಬರೋದಿಲ್ಲ. ಅದಕ್ಕೆ ಇರೋ ಬಟ್ಟೆಲೇ ಹಿಂಗೆ ಒರೆಸ್ಕೊಂಬಿಟ್ರೆ ಮುಗೀತು, ನೆಕ್ಸ್ಟು ಕೆಲ್ಸಕ್ಕೆ ರೆಡಿ ಅನ್ನೋ ರೇಂಜಿಗೆ. ಅಲ್ಲೇ ನೋಡ್ತಿರ್ಬೋದು, ನಾನೇ ಎಷ್ಟು ಸರಿ ಕೈನ ಒರೆಸ್ಕೊತಿದ್ದೀನಿ ನನ್ನ ಡ್ರೆಸ್ಸಲ್ಲೇ ಅಂತೇಳಿ. ಆವಾಗ ಒರೆಸ್ಕೊಂಡ್ರೆ ನಮಗೆ ಒರೆಸಿದ್ದೀವಿ ಅನ್ನೋ ಫೀಲ್ ಆಗೋದು ಕೈ. ಆಮೇಲೆ ಹಾಗೆ ಇವತ್ತು ಯಾವ ರಂಗೋಲಿ ಹಾಕೋದು ಅಂದ್ಕೊಂಡು ಯಾವುದೋ ಒಂದು ಮನಸ್ಸಿಗೆ ಬಂತು. ಜಾಸ್ತಿ ಯಾವುದನ್ನು ಟ್ರೈ ಮಾಡಲಿಲ್ಲ, ಹೊಸದು ಹಳೇದೇ ಯಾವುದೋ ಒಂದು ನೆನಪಿಗೆ ಬಂತು, ಅದನ್ನು ಹಾಗೆ ಬಿಡಿಸ್ಬಿಟ್ಟು ರಂಗೋಲಿಯಿಂದ ಈ ಡೇನ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ತಿಂಡಿ ಮಾಡೋಣ ಅಂದ್ಕೊಂಡೆ. ಬಟ್ ಬೆಳಗ್ಗೆನೇ ಕರೆಂಟ್ ಹೋಗಿತ್ತು. ಸದ್ಯ ನನ್ನ ಪಾತ್ರೆ ಬಟ್ಟೆ ಎಲ್ಲ ತೊಳೆದ್ಮೇಲೆ ಹೋಯ್ತು, ಇಲ್ಲ ಅಂದರೆ ಕತ್ಲಲ್ಲಿ ತೊಳೆಯೋಕ್ಕಾಗಲ್ಲ. ಅದು ಫುಲ್ ಕತ್ಲಿದ್ದಂಗೆ ಇರುತ್ತೆ, ಎಲ್ಲೂ ಓಪನ್ ಇಲ್ವಲ್ಲ, ಅದು ಕತ್ಲಿರುತ್ತಲ್ಲ. ಹಾಗಾಗಿ ಸರಿ ಬಿಡು, ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ತೊಳೆದು ಹೊರಗಡೆ ತಗೊಂಡು ಹೋಗೋಕ್ಕೂ ಕರೆಂಟ್ ಹೋಯ್ತು. ಬರಲೇ ಇಲ್ಲ ಎಷ್ಟೊತ್ತಾದರೂ. ತಿಂಡಿನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು, ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟನ್ನೆಲ್ಲ ಜಾಡಿಸ್ತಾ ಇದ್ದೆ. ಹಿಟ್ಟನ್ನೆಲ್ಲ ಜಾಡಿಸ್ಕೊಂಡು ಅದಕ್ಕೆ ಉಪ್ಪು ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಪೂರಿ ಮಾಡಿದ್ರೆ ನನ್ನ ಮಕ್ಕಳು ಹೋಗ್ತಾ ಬರ್ತಾ ತಿಂತಾರೆ. ಈ ದೋಸೆ ಗೀಸೆ ಅಂತ ಅಂದರೆ ಆ ಟೈಮಿಗೆ ಅವ್ರು ಕೇಳಿದ್ದು ಹೂವು ಬಿಡಿಸು ಅಂದರೆ ಹೂವು ಹಾಕ್ಕೊಡ್ಬೇಕು, ಗೊಂಬೆ ಬಿಡಿಸ್ಕೊಡು ಅಂದರೆ ಗೊಂಬೆ ಬಿಡಿಸ್ಕೊಡ್ಬೇಕು, ದೋಸೆಲಿ ಡಿಸೈನ್ ಮಾಡಬೇಕು. ಈ ಪೂರಿನಾದರೆ ಸುಮ್ಮನೆ ಉಜ್ಜಿಟ್ಟು ಕರೆದಿಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ತಿನ್ಕೊತಾ ಇರ್ತಾರೆ. ಹಾಗಾಗಿ ಆಲ್ಮೋಸ್ಟ್ ನಾನು ಈ ಪೂರಿ, ಈ ಚಪಾತಿ ಜಾಸ್ತಿ ಮಾಡ್ತೀನಿ. ಪಲಾವೆಲ್ಲ ಒನ್ ಟೈಮ್ ತಿಂದರು ಅಂದರೆ ಮುಗೀತದೆ. ಏನಾದರೂ ಅಕಸ್ಮಾತ್ ಇನ್ನೊಂದು ಟೈಮ್ ಇತ್ತು ಅಂದರೆ ಮುಟ್ಟಲ್ಲ ಅವರು. ನಾನು ಹೇಳಿದ್ನಲ್ಲ, ಪೂರಿನೆಲ್ಲ ಕಲಿಸ್ಕೊಂಬಂದೆ. ಒಲೆಯಲ್ಲಿ ಆಲ್ರೆಡಿ ಟೀಗೆ ಇಟ್ಟಿದ್ದೆ. ಟೀ ಅದು ಕುದೀತಾ ಇರಲಿ, ನಾನು ಅಷ್ಟೊತ್ತಿಗೆ ಪೂರಿ ಉಚ್ಕೊಳ್ಳೋಣ ಅಂತೇಳಿ ಉಚ್ಕೊತಾ ಇದ್ದೆ. ನನ್ನ ಮಗಳು ಅಂದರೆ ನಾನು ಬರೋದು ನೈಟು ಲೇಟ್ ಆಗುತ್ತಾ, 8-9 ಗಂಟೆ ಆಗುತ್ತಾ, ಅವ್ರು ಅಲ್ಲೇ ಒಂದೊಂದು ಟೈಮ್ ಅಲ್ಲೇ ಮಲ್ಕೊಂಬಿಟ್ಟಿರ್ತಾರೆ. ಬಂದ ಮೇಲೆ ಅಲ್ಲೇ ನಮ್ಮ ಅತ್ತೆ ಮನೆಯಲ್ಲೇ ಊಟ ಮಾಡಿ ಮಲ್ಕೊಂಡಿರ್ತಾರೆ. ನಮ್ಮ ದೊಡ್ಡವಳು ಮಾತ್ರ ನಾವು ಬರೋವರೆಗೂ ಎಚ್ಚರ ಇರ್ತಾಳೆ. ಚಿಕ್ಕವಳು ಅಲ್ಲೇ ಮಲ್ಕೊಂಬಿಟ್ಟಿರ್ತಾಳೆ. ಬಂದಿದೆ, ನಾನು ಬರ್ತಿದ್ದಂಗೆ ಅವಳು ಅಲ್ಲೇ ಬಿಟ್ಟು ಬರ್ತೀನಿ, ದೊಡ್ಡವಳನ್ನ ಮಾತ್ರ ಕರ್ಕೊಂಬರ್ತೀನಿ. ಬೆಳಗ್ಗೆ ಎದ್ದು ಬರ್ತಾಳೆ, ಬಂದ್ಬಿಟ್ಟು ಹೋಮ್ವರ್ಕ್ ಬರ್ದಿರಲ್ಲ, ಆವಾಗ ಕುತ್ಕೊಂಡು ಹೋಮ್ವರ್ಕ್ ಬರೀತಾ ಇರ್ತಾಳೆ. ನಾನು ಹೇಳ್ಕೊಡ್ತಾ ಇರ್ತೀನಿ, ಅಡುಗೆ ಮಾಡಿಕೊಡ್ತಾ. ಬೆಳಗ್ಗೆ ಹೋಮ್ವರ್ಕ್ ಹೇಳ್ಕೊಡೋದು ಒಂದು ಕೆಲಸ ಆಗಿರೋದು ನನಗೆ. ಯಾಕೆಂದರೆ ಇವಾಗ ಸಂಜೆ ಟೈಮಲ್ಲಿ ನಾನು ಇರೋದಿಲ್ಲ ಅಲ್ವಾ, ಹಾಗಾಗಿ ಇನ್ಮೇಲೆ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವರಿಗೋಸ್ಕರನಾದರೂ ಬೇಗ ನಾನು ಇವ್ರ ಜೊತೆ ಬಸ್ಸಿನ ಟೈಮಿಂಗ್ಸಿಗೆ ಬರಬೇಕು ಅಂದ್ಕೊಂಡಿನಿ. ಏನಾಗುತ್ತೆ ಅಂತ ನೋಡಬೇಕು. ಅವಳು ಹೋಮ್ವರ್ಕ್ ಹೇಳ್ಕೊಡ್ತಾ ಹಾಗೆ ನಾನು ಪೂರಿ ಉದ್ತಾ ಇದ್ದೆ. ಪೂರಿನೆಲ್ಲ ಉದ್ದಾಯಿತು. ಆಮೇಲೆ
ಕರಿಯೋಣ ಅಂತ ಹೇಳಿಬಿಟ್ಟು ಕರಿತಾ ಇದ್ದೆ. ನಾನು ಆಲ್ಮೋಸ್ಟ್ ಚಿಕ್ಕ ಬಾಣಲಿನೇ ಯೂಸ್ ಮಾಡೋದು, ಯಾಕೆಂದರೆ ಅದರಲ್ಲಿ ಎಣ್ಣೆ ಕಡಿಮೆ ಹಾಕಿದ್ರೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಥರ ಕಾಣುತ್ತೆ, ಹಾಗಾಗಿ ಪೂರಿನೂ ಮುಳುಗುತ್ತೆ. ಹಾಗಾಗಿ ಚಿಕ್ಕ ಬಾಣಲಿಯಲ್ಲೇ ಹಾಕ್ಕೊಂಡು ಕರಿಯೋಣ ಅಂತ ಹೇಳಿಬಿಟ್ಟು ಎಲ್ಲ ಪೂರಿನೂ ಕರೆದೆ. ನೆಕ್ಸ್ಟು ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇದು ಯಾವತ್ತಿಂದು ಅಂದರೆ ಗುರುವಾರದ್ದು. ಫಸ್ಟ್ ಟೀ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಅಂದರೆ ಬೇಗ ಬಂದಿದೆ ಇವತ್ತು ಕೆಲಸದಿಂದ, ಅಂದರೆ ಗ್ಯಾರೇಜಿಂದ 6:30 7 ಗಂಟೆಗೆಲ್ಲ ಬಂದಿದೆ. ಅದಾದಮೇಲೆ ಟೀ ಜೊತೆ ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಇದು ಹೊಸದು, ನಾನೇ ಅಂತ ಹೇಳಿಲ್ಲ, ಬಟ್ ಯಾವುದೋ ಒಂದು ಇದರಲ್ಲಿ ನೋಡಿದ್ದೆ, ಇದು ಟೊಮೊಟೊದು ಕಬಾಬ್ ಟೈಪು. ಸೊ ಚೆನ್ನಾಗೇ ಬಂದಿತ್ತು, ಬಟ್ ಏನಂದರೆ ಲೈಟಾಗಿ ಇನ್ನೂ ಸ್ವಲ್ಪ ನಾನು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಹಾಕಬೇಕಿತ್ತು. ನಾನು ಕಡಿಮೆ ಹಾಕಿದ್ನೇನೋ, ಲೈಟಾಗಿ ಟೊಮೊಟೊ ಹುಳಿ ಕಾಣಿಸ್ತಾ ಇತ್ತು. ಇನ್ನೆಲ್ಲ ಚೆನ್ನಾಗೇ ಇತ್ತು. ಆದರೆ ಬಟ್ ಏನು ಗೊತ್ತಾ, ನಾನು ಇವೆಲ್ಲ ವೀಡಿಯೋ ಮಾಡಿದ್ದೀನಿ, ಅದನ್ನು ಫುಲ್ ರೆಸಿಪಿ ಆದಮೇಲೆ ವೀಡಿಯೋನೇ ಮಾಡಿಲ್ಲ, ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಈ ಟೊಮೊಟೊನೆಲ್ಲ ಈ ಥರ ಅಂದರೆ ಮೇಲ್ಗಡೆ ಸಿಪ್ಪೆ ಮಾತ್ರ ಹೆರ್ಕೊಬೇಕು. ಸಿಪ್ಪೆನೆಲ್ಲ ಹೆರ್ಕೊಂಡು ಮಿಕ್ಕಿದ್ದನ್ನ ಹಾಗೆ ಎತ್ತಿಟ್ಟೆ. ಅದನ್ನು ಸಾಂಬಾರಿಗೆ ಬೇಳೆ ಬೇಯಕ್ಕೆ ಹಾಕಿಟ್ಟಿದ್ದೆ. ಸೊ ಅದಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಟೊಮೊಟೊದು ಮೇಲ್ಗಡೆ ಸಿಪ್ಪೆ ಮಾತ್ರ ಹೆರ್ಕೊಂಡೆ. ಒಂದು 6-7 ಟೊಮೊಟೊ ತೊಗೊಂಡಿದ್ದೆ, ಚಿಕ್ಕ ಟೊಮೊಟೊ. ಹೆಂಗಿದ್ರು ಸಾಂಬಾರಿಗೆ ಹಾಕಕ್ಕೆ ಬರುತ್ತೆ, ಏನೂ ವೇಸ್ಟ್ ಆಗೋಲ್ಲ ಅಂಥೇಳಿ ಆ ಥರ ಹೆರ್ಕೊಂಡ್ಮೇಲೆ ಇನ್ನು ಚಿಕ್ಕ ಕಟ್ ಮಾಡ್ಕೊಬೇಕು. ಅದು ನಾವು ಈರುಳ್ಳಿ ಒಡೆಗೆಲ್ಲ ಕಟ್ ಮಾಡ್ಕೊತೀವಲ್ಲ, ಆ ಥರ ಚಿಕ್ಕ ಕಟ್ ಮಾಡ್ಕೊಬೇಕು. ಆವಾಗ ನಾವು ಕಲಿಸುವಾಗ ಈ ಥರ ದೊಡ್ಡದು ಕಟ್ ಮಾಡಿದ್ರೆ ಇನ್ನೆಲ್ಲಿಂದ ಕಲಿಸೋದು, ಅದು 2 ಇದು ಬರಲ್ಲ. ಚಿಕ್ಕ ಕಟ್ ಮಾಡಿಕೊಂಡು ಆಮೇಲೆ ಈರುಳ್ಳಿನೆಲ್ಲ ಇದೇ ಥರನೇ ಈರುಳ್ಳಿನೂ ಕಟ್ ಮಾಡಿಕೊಂಡು, ಆಮೇಲೆ ಹೇಳಿದ್ನಲ್ಲ ಮೈದಾ ಹಿಟ್ಟು, ಕಾರ್ನ್ಫ್ಲವರು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಖಾರದ ಪುಡಿ, ಉಪ್ಪು, ಅಷ್ಟೇ. ಇಷ್ಟನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಇದು ಮಾಡಬೇಕು. ಆಮೇಲೆ ಅದನ್ನು ನೆಕ್ಸ್ಟು ಆಮ್ಲೆಟ್ ಮಾಡು ಅಂದ್ರೆ ಅದಕ್ಕೆ ಈರುಳ್ಳಿ ಹೆಚ್ಕೊತಾ ಇದ್ದೆ. ಎಂತ ಗೊತ್ತಾ, ನೀವು ಅನ್ಕೋಬೋದು, ಅಯ್ಯೋ ಶ್ರಾವಣ ಸ್ಟಾರ್ಟ್ ಆಗಿದೆ, ನೀವು ಇನ್ನೂ ತಿಂತಿದ್ದೀರಾ ಅಂತ. ಬಟ್ ನಮಗೆ ಇವಾಗಲ್ಲ ಶ್ರಾವಣ, ನಿಮ್ಮದು ಮುಗಿದ ಮೇಲೆ ನಮಗೆ ಸ್ಟಾರ್ಟ್ ಆಗುತ್ತೆ. ಸೊ ನಮಗಿನ್ನೂ 1 ಮಂತ್ ಇದೆ ಶ್ರಾವಣ ಬರೋಕ್ಕೆ. ಸೊ ಯಾರು ಏನೋ ಅಂದ್ಕೊಂಬಿಟ್ರಿ ಶ್ರಾವಣದಲ್ಲೂ ತಿಂತಿದ್ದೀರಾ ಅಂದ್ಕೊಂಡು. ನಾವು ಶ್ರಾವಣದಲ್ಲಿ ನಮ್ಮದ್ರಲ್ಲಿ 3 ವಾರ 5 ವಾರ ಮಾಡ್ತಾರೆ, ಶನಿವಾರ. ಸೊ ನಾವು 3 ವಾರ ಬಿಡೋದೇ ಹೆಚ್ಚು. ನಾನಲ್ಲ, ನಮ್ಮ ಮನೆಯವ್ರು ಬಿಡೋದೇ ಎಲ್ಲ ತಿಂತಾರೆ. ಸೊ 3 ವಾರ ಬಿಡ್ತೀನಿ ಅಷ್ಟೇ, ಜಾಸ್ತಿ ಬಿಡಲ್ಲ. ಸೊ ಆಮ್ಲೆಟಿಗೆ ಈರುಳ್ಳಿನೆಲ್ಲ ಹೆಚ್ಕೊಂಡೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಆಲ್.